ನಮ್ದು ಸೂರ್ಯನಹಳ್ಳಿ ಸೂರ್ಯನಹಳ್ಳಿ. ರವಿ ಅಂತ. ಹ್ಮ್. ನಾವು ಚಿತ್ರದುರ್ಗ ಡಿಸ್ಟಿಕ್, ಹ್ಮ್. ಚಿತ್ರದುರ್ಗ ತಾಲೂಕು. ಹ್ಮ್. ನಾವು ತಂದು ಎಲ್ಲ 2 ವರ್ಷ ಹೋರಿ. 2 ವರ್ಷ ಹೋರಿ. 2 ವರ್ಷ. ಹ್ಮ್. ಈಗ 6 ಇದಾವೆ. ಹ್ಮ್. ಉತ್ತಮವಾದ ಹೋರಿಗಳು ಪರವಾಗಿಲ್ಲ, ಹ್ಮ್. ಚೆನ್ನಾಗಿ ಎಳೆದಾಡ್ತವೆ. ಹ್ಮ್. ಅವನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಒಟ್ಟು ಚೆನ್ನಾಗಿ ಎಳೆದಾಡ್ತಾವ ಅಂತ ನನ್ನ ಅನುಭವ. ಅಣ್ಣ ಇವ ಎಷ್ಟು ವರ್ಷ ಆಯ್ತು ಹೋರಿ ತಂದು? ಇದೆಲ್ಲ 2ನೇ ವರ್ಷ. 2ನೇ ವರ್ಷ. ಹ್ಮ್. ಎಲ್ಲಿ ತಂದಿದ್ದು? ಇದು ಮರಡಿಹಳ್ಳಿ ಅಂತ, ಜಗಳೂರು ಆ ಕಡೆ. ಜಗಳೂರ್ ಆ ಕಡೆ. ಮರಡಿಹಳ್ಳಿ ಅಂತ ಒಂದು ಜಾತ್ರೆ ಆಗ್ತದೆ. ಜಾತ್ರೆ. ಅದು ಯಾವ್ದೋ ದೇವ್ರ ಜಾತ್ರೆ ಒಟ್ಟು. ಹ್ಮ್. ಜಾತ್ರೆಗೆ ಹೋಗಿ ತಗೊಂಡ್ಬಂದಿದ್ವಿ. ಅಲ್ಲಿ 2 ವರ್ಷ ತುಂಬ 3ನೇ ವರ್ಷ ಆಯ್ತು. ಈಗ ಎಷ್ಟು 1,20,000 ತಗೊಂಡೆ. 1,20,000 ರೂಪಾಯಿ ತಾಂಡ. 1,20,000. ಹ್ಮ್ ಹ್ಮ್ ಹ್ಮ್. ಈಗ ಕೇಳಿದ್ರೆ ಈಗ 1.5 ಲಕ್ಷ ಮೇಲೆ ಹೇಳ್ತಾರೆ. 1 ಲಕ್ಷ ಮೇಲೆ ಹೇಳ್ತಾರೆ. ನಮ್ಮ ಒಂದ್ ಸ್ವಲ್ಪ ಯಾಕ ಈ ಸರಿ ಬಹಳ ಎರಗಿಟ್ಟಿದಾವೆ. ಹ್ಮ್. ಬೇಸಿಗೆ ಇನ್ನೂ ಚೆನ್ನಾಗಿ ಕಾಣ್ತವೆ, ಚೆನ್ನಾಗಿ ಎಳೆದಾಡ್ತವೆ. ಹ್ಮ್ ಹ್ಮ್. ಏನಂದ್ರೆ ಬೇಸಾಯ ಟ್ರಾಕ್ಟರ್ ಬೇಸಾಯ ಮಾಡ್ತೀವಿ. ಇವನ್ನೇನು ಬಿತ್ತಿಗೆ ಎಡೆಕುಂಟೆ, ಹ್ಮ್. ಕುಂಟೆ ಹೊಡೆಯೋದು, ಹತ್ತಿ ಗಿಡದಾಗ ಮೆಕ್ಕೆಜೋಳದ ಎಡೆಕುಂಟೆ, ಹ್ಮ್. ಇಷ್ಟೊಂದು ಮಾಡ್ತೀವಿ. ಮೆಣಸಿ ಗಿಡದವು ಹ್ಮ್. ಎಡೆಕುಂಟಿಗಳು ಜಾಸ್ತಿ. ಹ್ಮ್. ಏನು ಮರದ ಮಡಿಕೆ ಅಪರೂಪ. ಕುಂಟಿಗಳು ಹೊಡ್ಕೊಳ್ತೀವಿ. ಗಾಡಿ ಹೂಡ್ತೀರಾ? ಗಾಡಿ ಕೊಡ್ತೀವಿ, ಗಾಡಿ ಇಲ್ಲ. ಗಾಡಿ ಇಲ್ಲ. ನಮ್ಮೂರಾಗೆ ಗಾಡಿ ಇಲ್ಲ. ಹಾ ಹಾ. ಗಾಡಿಗಳು ಇದ್ವಿ, ಅಲ್ಲ ಮಾರಿಬಿಟ್ವಿ. ಹ್ಮ್. ಏನು ಗಾಡಿ ಅವಶ್ಯಕತೆ ಇಲ್ಲ, ಟ್ರಾಕ್ಟರ್ ಬಂದ್ವಾ. ಹ್ಮ್. ಹಂಗಾಗಿ ಬರೀ ಬೇಸಾಯ ಟ್ರಾಕ್ಟರ್ ಇದೆಲ್ಲ ಹ್ಮ್. ಕೆಲಸ ಪರವಾಗಿಲ್ಲ. ದಿನ ಒಂದು 3 ಎಕರೆ ಕುಂಟೆ ಹೊಡಿಬಹುದು. 3 ಎಕರೆ. 1 ಎಕರೆ 3/4 ಎಕರೆ ಮರದ ಮಡಿಕೆ ಹೊಡಿಬಹುದು. 3 ಎಕರೆ ಹೊಡಿತೀರಾ ಕುಂಟೆ? 3 ಎಕರೆ ಕುಂಟೆ ಹೊಡಿತೀವಿ. ಹ್ಮ್ ಹ್ಮ್ ಹ್ಮ್. ಇವು ಹತ್ತಿ ಗಿಡದ ಕುಂಟೆ 3 ಎಕರೆ ಹೊಡಿತೀವಿ. ಮೆಕ್ಕೆಜೋಳ 4 ಎಕರೆ 5 ಎಕರೆ ಹೊಡಿತೀವಿ. ಹ್ಮ್. ಹಿಂಗೇನೆ ಮಾಮೂಲಿ ದೊಡ್ಡ ಕುಂಟೆಗಳು ಇರ್ತಾವ, ಒಂದು 2.5 ಎಕರೆ 2 ಎಕರೆ ಹೊಡಿತೀವಿ ಅಷ್ಟೇ. ಹ್ಮ್.